ಇದೆಯಾ? ಅಮಲ್ ಬೇಬಿ, ಬಿಡು ನನ್ನನ್ನು. ಅತಿ ಆಯಿತು ನಿಂದು. ಸರಿ, ಬಿಟ್ಬಿಡ್ತೀನಿ. ನಾನು ಏನು ಕೇಳ್ತೀನೋ ಅದನ್ನು ಕೊಡು. ಏನು? ಮುತ್ತು. ಅದು ನಿನಗೆ ಸಿಗಲ್ಲ. ಕೊಡಲಿಲ್ಲ ಅಂದರೆ ನಾನು ಬಿಡಲ್ಲ. ಈಗೇನು ಬಿಡ್ತೀಯೋ ಅಥವಾ ನನ್ನ ಸ್ಟೈಲಲ್ಲೇ ನಾನು ಬಿಡಿಸ್ಕೋಬೇಕು? ಇವಾಗ ನಾನು ಯಾವುದಕ್ಕೂ ಹೆದರಲ್ಲ ಸತ್ಯ. ಈ ರೌಡಿಸಮ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಕಣ್ಮುಚ್ಕೋ. ಇದು ಬೇರೆ. ಜೀವ, ನೀನು ಯಾವಾಗಲೂ ನನ್ನ ಜೊತೆ ಹೀಗೆ ಇರ್ತೀಯ. ಹೇಗೆ ಅಂದರೆ ಲೈಫ್ ಟೈಮ್ ನನ್ನನ್ನು ಹೀಗೆ ಮಗು ಥರ ಎತ್ಕೊಂಡು ಓಡಾಡ್ತೀಯ. ನಾನು ಎಷ್ಟೇ ಹಠ ಮಾಡಲಿ, ಏನೇ ತಪ್ಪು ಮಾಡಲಿ, ನನ್ನ ಜೊತೆ ಯಾವಾಗಲೂ ಹೀಗೆ ಇರ್ತೀಯ. ನೀನು ನಾನು ಪ್ರೀತಿಯಿಂದ ಇರೋ ತನಕ ನನಗೆ ಯಾವುದು ಕಷ್ಟ ಅನ್ಸಲ್ಲ. ಯಾಕಂದರೆ ನಿನ್ನ ಒಂದಾಗಿಟ್ಟಿರೋದೇ ಪ್ರೀತಿ. ಸುಂದ್ರ, ನೀನ್ ಬರೀ ನೋಡಕ್ ಮಾತ್ರ ಅಲ್ಲ, ಮಾತುಗಳನ್ನು ತುಂಬಾ ಚೆನ್ನಾಗಿ ಆಡ್ತೀಯ. ಏನಂದ ಇನ್ನೊಂದ್ಸರಿ ಹೇಳು. ಸಾರಿ, ಒಳ್ಳೆದನ್ನ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್. ನಿಮ್ಗೆ ಆಲ್ರೆಡಿ ತುಂಬಾ ಈಗೋ ಇದೆ. ಇನ್ ನನ್ನ ಮನ್ಸಿನ ಮಾತನ್ನೆಲ್ಲ ಹೇಳ್ಬಿಟ್ರೆ ಅದಿನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಸೈಲೆಂಟ್ ಆಗಿ ನಡಿ, ಆಯಾಸ ಮಾಡ್ಕೋಬೇಡ. ಶಬಾಷ್ ಗುಂಡಪ್ಪ, ನಿಮ್ ತಾತನು ಹಿಂಗೆ ಕಣೋ, ಗಟ್ಟಿ ಮನುಷ್ಯ. ಸರಿ, ಅವಾಗ್ಲೇ ಬೆನ್ನೋವು ಕಾಲ್ ನೋವು ಅಂತಿದ್ದೆ, ಈಗ ಹೆಂಗೆ ಎತ್ಕೊಂಡ್ ಬಂದೆ? ಬಾಬಾ ಹೋಗೋಣ, ಪೂಜೆ ನಡೀರಿ. ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಐ ಆಮ್ ಸಾರಿ ಟು. ಐ ಡಿಡ್ಂಟ್ ಮೀನ್ ಟು ಹರ್ಟ್ ಯು. ಪರವಾಗಿಲ್ಲ ಬಿಡಿ, ಅಷ್ಟು ಬೇಗಲ್ಲ ನಾನು ಹರ್ಟ್ ಆಗಲ್ಲ. ಹಾಂ, ಕಾಫಿ ಟೀ ಏನಾದರೂ ಕುಡಿದ್ರೆ ಟೇಬಲ್ ಮೇಲೆ ಇಡಬೇಡಿ, ಮ್ಯಾನೇಜರ್ ಬೈತಾರೆ. ಓಕೆ. ನಿಮ್ಮ ಫ್ಯಾಮಿಲಿ ಫೋಟೋ ಕೊಡಿ. ಏಕೆ? ಫ್ಯಾಮಿಲಿ ಫೋಟೋನ ಎಲ್ಲ ಟೇಬಲ್ ಮೇಲೂ ಹಾಕೊಂಡಿದ್ದಾರೆ. ನಿಮ್ಮ ಫ್ಯಾಮಿಲಿ ಫೋಟೋ, ನಮ್ಗೆ ಇಷ್ಟ ಆಗಿರೋ ಫೋಟೋ, ರೋಲ್ ಮಾಡೆಲ್ ಫೋಟೋನ ಡೆಸ್ಕ್ ಮೇಲೆ ಹಾಕೊಡಲ್ವಾ ನೀವು? ಆಕ್ಚುಲಿ ನಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಐ ಆಮ್ ಸೋ ಸಾರಿ. ಇಟ್ಸ್ ಫೈನ್. ಬಿಲ್ ಇಲ್ಲದೆ ಕೇಕ್ ಕೊಡಲ್ಲ ಅಂದ್ರು. ಕೇಕ್ನ ಯಾರು ಕಳ್ಸಿರ್ಬೋದು? ಇದನ್ನ ಇಷ್ಟ ದಿನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಅಪ್ಪ ಅಮ್ಮ ಇಲ್ಲ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡಕ್ಕಾಗತ್ತಾ? ಅದಲ್ಲ, ಇದು
ನೀವೇ ನನ್ನ ಮನೆ ಕೇಕ್ ಕಟ್ಸಿದ್ದು ಯಾಕೆ ನನಗೆ ಹೇಳಿಲ್ಲ? ಹೀಗೆಲ್ಲ ಮಾಡಿದ್ದಕ್ಕೆ ನಿಮ್ಗೆ ಒಳ್ಳೆ ಹೀರೋ ಫೀಲ್ ಆಗಿರ್ಬೇಕಲ್ವಾ? ಸದ್ಯ ಕರೆಕ್ಟ್ ಟೈಮ್ಗೆ ಕೇಕ್ ಬಂತು, ಆದರೂ ನೀವು ಈ ಥರ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಯಾಕೆ ಈ ಥರ ಮಾಡಿದ್ದು? ಚಿಡಬೇಕು ಅನ್ನೋ ಇಂಟೆನ್ಷನ್ ಏನೂ ಇರಲಿಲ್ಲ, ಬಟ್ ಮರ್ತ್ರ ನನಗೆ ಈ ಸುಳ್ಳು ಹೇಳೋರು ಒಳಗೊಂದು ಹೊರಗೊಂದು ಅನ್ನೋ ಥರ ಇರೋರು ಕಂಡ್ರೆ ನಂಗೆ ಸಹಿಸ್ಕೊಳಕ್ಕಾಗಲ್ಲ. ನಂಗೆ ಗೊತ್ತು ನೀವು ಮರ್ತಿರ್ತೀರಾ, ಮುಚ್ಚಿಡೋ ಉದ್ದೇಶ ನಿಮ್ದಿರಲ್ಲ, ನಂಗೆ ಅರ್ಥ ಆಗತ್ತೆ. ಆದರೆ ನನ್ನ ಜೊತೆ ಇನ್ಮೇಲೆ ಈ ಥರ ಎಲ್ಲ ಮಾಡಬಾರ್ದು, ಪ್ರಾಮಿಸ್? ನನ್ನ ಮಗಳ ಜೊತೆ ಮಾತಾಡಿ ಮಾತಾಡಿ ನಂಗೆ ಪ್ರಾಮಿಸ್ ಅನ್ನೋದು ತುಂಬ ಸಲೀಸಾಗಿ ಬಂದ್ಬಿಡುತ್ತೆ. ಹಾಂ, ನಾನು ನಿಮ್ಗೆ ಏನೋ ಕೊಡಬೇಕು. ಏನು? ಹಾರ್ಟ್. ನೋವ್ತಿದ್ಯಾ? ಅದೆಲ್ಲ ಏನಿಲ್ಲ ಮಿಸ್. ಇಷ್ಟೊತ್ತಲ್ಲಿ ಒಬ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ಅದು ಸುಮ್ಕೆ ಹಂಗೆ. ನೀವು ರೂಮಿಗೆ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ನೀವು ಓದ್ಕೋತಿದ್ರಿ ಅಂತ. ಓದ್ತಾ ಇದ್ದೆ, ಆದರೂ ನಿಮಗೂ ಕಾಯ್ತಾ ಇದ್ದೆ. ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲದೆ ಇಲ್ಲಿಗೆ ಬಂದಿದ್ದೀರಷ್ಟೇ. ಅಯ್ಯೋ ಮಿಸ್ಸೋ, ನೀವು ಒಳ್ಳೆ. ಚಂದ್ರ ಪೂರ್ತಿಯಾಗಿ ಭೂಮಿ ತಾಯಿನ ನೋಡೋದು ತಿಂಗಳಿಗೆ ಒಂದೇ ಸರಿ. ಹುಣ್ಣಿಮೆ ದಿವಸ ಕಣ್ಣು ಉಣ್ಣಾದ್ರೆ ಹೆಂಗಿರ್ತೈತೆ ಹೇಳಿ? ನೀವು ನಾನು ಹುಣ್ಣಿಮೆ ಮಿಸ್ಸು. ನಿಮ್ಮ ತಾವು ಮಾತಾಡೋಕೆ ಇಷ್ಟ ಇಲ್ಲದೆ ನಾನಿರೋದು ಒಂದೇ ದಿವಸ. ಯಾವಾಗ? ನಾನು ಸತ್ತಾಗ. ಬಿಡ್ತು ಅನ್ನಿಶ್ರೀ, ಬಿಡ್ತು ಅನ್ನಿ ಅಂದೆ. ಸರಿ, ಬಿಡ್ತು. ಹಾಲು ತಗೊಳ್ಳಿ. ಅದು ಬಸವತ್ಗೆ ಹಾಲು ಕೊಡಕ್ಕೆ ಬರ್ತಿದ್ರು, ನಾನೇ ತಗೊಂಡು ಬಂದೆ. ಇಲ್ದಿದ್ರು ಬರ್ತಿದ್ದೆ, ಹಾಲು ಒಂದು ನೆಪ ಅಷ್ಟೆ. ಹೌದು, ಯಾವಾಗಿಂದ ನಮ್ಮ ಹೆಸರು ಈ ಮೂಢನಂಬಿಕೆ ಎಲ್ಲ ನಂಬಕ್ ಶುರು ಮಾಡವ್ರೆ? ಮೂಢನಂಬಿಕೆನಾ? ಹಾ, ಈಗ ನಾನು ಸಾಯ ಮಾತು ಹೇಳಿದ ತಕ್ಷಣ ಬಿಡ್ತು ಅನ್ನಂತ ಹೇಳಿದ್ರಲ್ಲ. ಈಗಲೂ ನಾನೇನು ಅದೆಲ್ಲ ನಂಬಲ್ಲ, ಆದರೂ ಹಾಗೆಲ್ಲ ಮಾತಾಡ್ಬೇಡಿ. ನೀವು ನನ್ನ ಮ್ಯಾಕೆ ಸಾನೆ ಕೋಪ ಮಾಡ್ಕೊಂಡ್ಬಿಡ್ತೀರೇನೋ ಅಂತ ದಿಗ್ಲಾಗೋಯ್ತು ಮಿಸ್ಸು. ಕೋಪ ಇತ್ತು, ಅವ್ವ ನನ್ನ ಬಂದು ಕರೆಯೋವರೆಗೂ ನನ್ನ ಮಾತು ಮೀರಿ ನೀವು ಪಂದ್ಯ ಆಡಕ್ಕೆ ಹೋಗಿದ್ದೀರಾ ಅಂತ ತುಂಬ ಸಿಟ್ಟಿತ್ತು. ಆದರೆ ಅವ್ವ ಹೇಳಿದ ಮಾತು ನಿಜ ಅನಿಸ್ತು ಶ್ರೀ.